ಚಿಂತಾಮಣಿ ನಗರದ ಎಪಿಎಂಸಿ ದವಸ ಧಾನ್ಯಗಳ ಮಾರುಕಟ್ಟೆಯಲ್ಲಿ ಕೂಲಿ ಕಾರ್ಮಿಕರು, ವರ್ತಕರು ಹಾಗೂ ದಲ್ಲಾಳಿಗಳಿಂದ ಡಾ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಕಾರ್ಯಕ್ರಮವನ್ನು ಎಂವಿಎಸ್ನ ಟ್ರೇಡರ್ಸ್ನ ಶಂಕರ್ ಮತ್ತು ನವೀನ್ ರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಎಪಿಎಂಸಿ ದವಸ ಧಾನ್ಯಗಳ ಕೂಲಿ ಕಾರ್ಮಿಕರು, ವರ್ತಕರು ಹಾಗೂ ದಲ್ಲಾಳರು ಮತ್ತಿತರರು ಪಾಲ್ಗೊಂಡು ಅಂಬೇಡ್ಕರ್ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಕೇಕ್ ಅನ್ನು ಕತ್ತರಿಸಿ, ಸಿಹಿ ಹಂಚಿ, ಪಟಾಕಿ ಸಿಡಿಸಿ ಅನ್ನದಾನ ಮಾಡುವ ಮೂಲಕ ಅಂಬೇಡ್ಕರ್ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಿದ್ರು. ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಂವಿಎಸ್ ಟ್ರೇಡರ್ಸ್ನ ಶಂಕರ್ ಮಾತನಾಡಿ, ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರು ಈ ದೇಶದ ಮಹಾನ್ ನಾಯಕ, ದಲಿತರು, ಶೋಷಿತರು, ದಮಿತನ ಏಳಿಗೆಗಾಗಿ ದುಡಿತ ಆಗಿದ್ದು, ಅಂಬೇಡ್ಕರ್ ಅವರ ಆಶಯದಂತೆ ದಲಿತರು ಶಿಕ್ಷಣ ಪಡೆದು ವಿದ್ಯಾವಂತರಾದರೆ ಮಾತ್ರ ಸಾಧ್ಯ ಎಂದು ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದ ಅವರು, ಹಮಾಲರು, ಕೂಲಿ ಕಾರ್ಮಿಕರು ತಮ್ಮ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳಿಗೆ ಬಾಳುವಂತೆ ಮಾಡಬೇಕು. ಪ್ರತಿಯೊಬ್ಬರೂ ತಪ್ಪದೆ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು, ಆದರ್ಶ ಗುಣಗಳನ್ನು ತಮ್ಮ ಜೀವನಗಳಲ್ಲಿ ಅಳವಡಿಸಿಕೊಂಡು ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಡೆಯಬೇಕು ಎಂದರು. ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿಯನ್ನು ಯಶಸ್ವಿಯಾಗಿ ನಮ್ಮ ಮಾರ್ಕೆಟಿಂದ ಪ್ರತಿಯೊಬ್ಬರು ಜಾತಿ ಭೇದ ಇಲ್ಲಿದ್ರೆ ಪ್ರತಿಯೊಬ್ಬರು ಒಗ್ಗಟ್ಟಾಗಿ ನಾವೆಲ್ಲ ಅಣ್ಣ ತಮ್ಮಂತಾಗಿ ಇಲ್ಲ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಇದು ಬಂದಿರೋ ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಊಟ ವ್ಯವಸ್ಥೆ ಎಲ್ಲ ಇದೆ. ಇದೇ ಕಂಟಿನ್ಯೂ ಮಾಡಿ ಪ್ರತಿ ವರ್ಷ ಇನ್ನೂ ಹೆಚ್ಚಾಗಿ ಮಾಡಿ, ಹೆಚ್ಚಾಗಿ ಒಗ್ಗಟ್ಟಾಗಿ ಮಾಡಬೇಕಂತ ಹೇಳ್ಬಿಟ್ಟು ಎಲ್ಲರೂ ಕೊಡ್ತಾ ಇದ್ದೀವಿ. ಬಂದಿದ್ದಕ್ಕೆಲ್ಲ ನೋಡೋ ಇವರೆಲ್ಲ ಚಲನ, ಸೀನಣ್ಣ, ದಯಣ್ಣ, ಶಂಕರಣ್ಣ ಅವರಿದ್ದಾರೆ, ಎಲ್ಲ ಬಂದಿದ್ದಾರೆ. ಭೇದ ಬಾಧ ಇಲ್ಲದ್ರೆ ಪ್ರತಿಯೊಬ್ಬರು ಬಂದು ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವಿ. ನಮ್ಮ ಇದರಿಂದ ಭಾಳ ಖುಷಿ. ಎಲ್ಲರಿಗೂ ಧನ್ಯವಾದ ಅಂತ ಮಾತನಾಡೋದಕ್ಕೆ. ಜೈ ಭೀಮ್, ಜೈ ಅಂಬೇಡ್ಕರ್. ಈ ಸಂದರ್ಭದಲ್ಲಿ ಎಂವಿಎಸ್ ಶಂಕರ್, ಎಂವಿಎಸ್ ನವೀನ್, ಎಂಎಂಎಸ್ ಶ್ರೀನಿವಾಸ್, ಎಂವಿಎಸ್ ವಿಘ್ನೇಶ್, ಪಿಜಿ ರಮೇಶ್, ಕೆಪಿಸಿ ಚಲನ್ನ, ಬಿಎನ್ಆರ್ ನಾಗರಾಜ್, ಸಿಎನ್ಎಸ್ ಶಂಕರ, ಎಂಎಲ್ಜಿ ಮೋಹನ್, ಎಂವಿಎಸ್ ರವಿ, ಗ್ಯಾಸ್ ಮುರಳಿ, ಕೆಎನ್ಎಸ್ ನಂದೀಶ್, ಸಿಎನ್ಎಸ್ ಶಂಕರ, ರಂಗಣ್ಣ, ಎಂಎಂಎಸ್ ಗೋಪಾಲಪ್ಪ, ನರಸಿಂಹಸ್ವಾಮಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಶಂಕರ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ರೈತರು, ವ್ಯಾಪಾರಸ್ಥರು, ದಲ್ಲಾಳರು, ವರ್ತಕರು, ಎಲ್ಲರೂ, ಕೂಲಿ ಕಾರ್ಮಿಕರು ಎಲ್ಲ ಜನ ಸೇರಿ ಬಹಳ ಸಂತೋಷದಿಂದ ಈ ಒಂದು ಅಂಬೇಡ್ಕರ್ ಜಯಂತಿಯನ್ನ ಆಚರಿಸ್ತಾ ಇದ್ದಾರೆ. ತುಂಬಾ ಸಂತೋಷ. ಇಷ್ಟೊಂದು ಜನ ಬಂದಿರೋದು, ಜೊತೆಗೆ ಊಟದ ವ್ಯವಸ್ಥೆ ಶಂಕರ ಅವರು ಇದರಿಂದ ಇನ್ನೂ ಬಹಳ ಸಂತೋಷ. ಈಗ ಪ್ರತಿ ವರ್ಷ ನಡೀಲಿ ಅಂತ ಆಶೀರ್ವಾದ ಮಾಡ್ತೀನಿ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯಿಂದ ಕೋಲಾರ ಜಿಲ್ಲಾ ಎಸ್ಸಿ ಎಸ್ಟಿ ಗುತ್ತಿಗೆದಾರರ ಸಂಘ, ದಲಿತ್ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ, ಜಿಲ್ಲಾ ಹಿಂದುಳಿದ ವರ್ಗಗಳ ಗುತ್ತಿಗೆದಾರರ ಸಂಘದ ಸಹಯೋಗದೊಂದಿಗೆ ನಗರದ ಲೋಕೋಪಯೋಗಿ ಇಲಾಖೆ ಆವರಣದಲ್ಲಿ ಅದ್ದೂರಿಯಾಗಿ ಆಚರಣೆ ನಡೆಸಲಾಯಿತು. ಇದೇ ವೇಳೆ ಜಿಲ್ಲಾಧಿಕಾರಿ ಎಂಆರ್ ರವಿರವರು ಅಂಬೇಡ್ಕರ್ ಅವರ ಪಲ್ಲಕ್ಕಿಗೆ ಚಾಲನೆಯನ್ನ ನೀಡಿದರು.
ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಎಂಆರ್ ರವಿ ಮಾತನಾಡಿ, ಇಂದು ಭಾರತ ದೇಶದಲ್ಲಿ ಮಾತ್ರವಲ್ಲ, ಇಡೀ ಪ್ರಪಂಚದಾದ್ಯಂತ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡುತ್ತಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಮಾಜದಲ್ಲಿ ಏಳಿಗೆ, ಸಮಾಜದ ಸಮಾನತೆಗಾಗಿ ಸಾಕಷ್ಟು ಶ್ರಮಿಸಿದ್ದಾರೆ. ಇಂದು ನಾವು ಈ ಸ್ಥಾನದಲ್ಲಿ ಇರಲು ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರೇ ಕಾರಣ ಎಂದರು. ಜಿಲ್ಲಾ ಎಸ್ಸಿ/ಎಸ್ಟಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಾರ್ಜಿನಹಳ್ಳಿ ಬಾಬು ಮಾತನಾಡಿ, ಯಾವ ಇಲಾಖೆಯಲ್ಲಿಯೂ ಟೆಂಡರ್ ಆಗ್ತಾ ಇಲ್ಲ. ಟೆಂಡರ್ಗಳನ್ನು ನಿರ್ಮಿತ ಕೇಂದ್ರಕ್ಕೆ ಕೊಟ್ಟು ನಮಗೆ ವಂಚನೆಯಾಗುತ್ತಿದೆ. 10,000 ಮಂದಿ ಸೇರಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿದ್ದೇವೆ. ಎಷ್ಟೋ ಮಂದಿ ಲೈಸೆನ್ಸ್ ರಿನಿವಲ್ ಮಾಡದೆ ಮನೆಯಲ್ಲಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಗುತ್ತಿಗೆದಾರರಿಗೆ 50% ಮೀಸಲಾತಿ ಕಲ್ಪಿಸಿಕೊಟ್ಟಿದ್ದಾರೆ. ಅಂಬೇಡ್ಕರ್ ಅವರ ಮೀಸಲಾತಿ ಭಿಕ್ಷೆಯಿಂದ ಇಂದು ನಾವೆಲ್ಲ ಬದುಕುತ್ತಿದ್ದೇವೆ. ಅಂಬೇಡ್ಕರ್ ಇಲ್ಲದಿದ್ದರೆ ನಾವೆಲ್ಲ ಇಲ್ಲ. ಶಿಕ್ಷಣ ಪಡೆದುಕೊಂಡು ಬರೀ ಉದ್ಯೋಗಕ್ಕೆ ಮಾತ್ರ ನಾವು ಸೀಮಿತವಾಗಬಾರದು ಎಂದರು. ಯಾಕೆ ಒಡಕು ಮೂಡ್ತಾ ಇದೆ? ಇವತ್ತು ದಲಿತರಲ್ಲಿ ಒಬ್ಬ ಶ್ರೀಮಂತ ಆಗ್ಬಿಡ್ತಾನೆ, ಬಡವನನ್ನ ಅವನು ತುಳಿತಾ ಇದ್ದಾನೆ ಅಥವಾ ನಿಕೃಷ್ಟವಾಗಿ ಕಾಣ್ತಾ ಇದ್ದಾನೆ. ಅಂತಹ ಒಂದು ದುರಂತದ ದುಸ್ಥಿತಿಗೆ ನಾವು ಯಾರೂ ಕೂಡ ಹೋಗಬಾರ್ದು. ಸಮಾಜದಲ್ಲಿ ಸಾಮರಸ್ಯವನ್ನ ಕಾಪಾಡ್ಕೋಬೇಕು. ಎಲ್ಲ ಸಮುದಾಯದವರ ಜೊತೆಯಲ್ಲಿ ಪ್ರೀತಿಯಿಂದ ಇರಬೇಕು. ಹಾಗೆ ಬೇರೆ ಸಮುದಾಯದವರು ಕೂಡ, ಯಾಕೆಂದ್ರೆ ನಾವು ಶ್ರೇಣೀಕೃತ ಸಮಾಜದಲ್ಲಿ ಇರ್ತಕ್ಕಂಥವ್ರು. ಒಂದು ಜಾತಿಯನ್ನ ಎಲ್ಲೋ ಒಂದು ಕೆಳಗಡೆ ಇಟ್ಟಿದ್ದಾರೆ, ಅವ್ರ ಮೇಲೆ ಆ ಜಾತಿಯ ಗೋಡೆಯನ್ನ ಕಟ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಮೇಲ್ವರ್ಗದವರು ಅಥವಾ ಮೇಲ್ ಜಾತಿ ಅನ್ನಿಸ್ಕೊಂಡವ್ರ ಮೇಲೂ ಕೂಡ ನನಗನ್ಸುತ್ತೆ ಬಹಳ ದೊಡ್ಡ ಸಾಮಾಜಿಕವಾದ ಹೊಣೆಗಾರಿಕೆ ಇದೆ. ಯಾಕೆಂದ್ರೆ ಅವ್ರ ಮೇಲೆ ಬಹಳ ದೊಡ್ಡ ಕಳಂಕ ಇದೆ. ನೀವು ಶೋಷಕರು, ನೀವು ಅಸಮಾನತೆಯನ್ನ ಜಾರಿಗೆ ತಂದಿದ್ದೀರಿ, ನೀವು ಜಾತಿ ಬದ್ಧತೆಯನ್ನ ಮುಂದುವರಿಸ್ತಾ ಇದ್ದೀರಿ ಅಂತ. ಆ ಕಾರಣಕ್ಕಾಗಿ ಆ ಕಳಂಕವನ್ನ ಮುಕ್ತರನ್ನಾಗಿ ಆಗಬೇಕಾದಂಥ ಪ್ರಯತ್ನದಲ್ಲಿ ಅವರು ಕೂಡ ಹೆಚ್ಚು ಪ್ರಯತ್ನವನ್ನು ಹಾಕಬೇಕು ಅನ್ನೋ ಮಾತನ್ನ ಹೇಳ್ತಾ, ಸಮಾಜದಲ್ಲಿ ಏಳಿಗೆ, ಸಮಾಜದಲ್ಲಿ ಸಮಾನತೆ, ಅವೆಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಮನುಷ್ಯನಾಗಿ ಬದುಕಲಿಕ್ಕೆ ಯೋಗ್ಯತೆ ಮತ್ತು ಅರ್ಹತೆಯನ್ನ ಈ ಸಮಾಜ ಕಲ್ಪಿಸಿಕೊಡಬೇಕು. ಆ ಮೂಲಕವಾಗಿ ಮನುಷ್ಯನ ಘನತೆಯನ್ನ, ಜೀವನದ ಘನತೆಯನ್ನ ನೀವೆಲ್ಲರೂ ಕೂಡ ಎತ್ತಿ ಹಿಡಿಬೇಕನ್ನೋ ಮಾತನ್ನು ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮ ಕೌಶಲ್ಯದ ಮುಖಾಂತರ ನಮ್ಮನ್ನೆಲ್ಲ ಸ್ಫೂರ್ತಿತ ಮಾರ್ಗದರ್ಶನದ ಮಾತುಗಳಾದಂಥ ಶ್ರೀಯುತ ಸರ್ ಅವರಿಗೆ ತಮ್ಮೆಲ್ಲರ ಜೋರದ ಗೌರವದ ಚಪ್ಪಾಳೆಯನ್ನು ಅವರಿಗೆ ನಾನು ಧನ್ಯವಾದಗಳನ್ನು ಹಾಕ್ತಿದ್ದೇನೆ ಸರ್. ಅವ್ರ ಟ್ಯಾಗ್ ಅನ್ನ ಬಿಡುಗಡೆ ಮಾಡಬೇಕಾಗಿ ಇರ್ತದೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಸತತ ಸಾಧನೆಯಿಂದ ಕಾರ್ಯಕ್ರಮದ ಉದ್ದೇಶಿಸಿ ಕಾರ್ಯಕ್ರಮದ ಅಧ್ಯಕ್ಷತನ ವಹಿಸಿರುವಂತ ಶ್ರೀಯುತ ಮಾರ್ಜಿನಹಳ್ಳಿ ಬಾಬುರವರು, ಅಧ್ಯಕ್ಷರು ಎಸ್ಸಿ/ಎಸ್. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ಜಯಂತಿಯ ಈ ಶ್ರೀನಿವಾಸಪುರ ಪಟ್ಟಣದ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ತಾಲೂಕು ಕಚೇರಿ ಆವರಣದಲ್ಲಿ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿರವರಿಂದ ಅಶ್ವರಥದ ಮೂಲಕ ಚಾಲನೆ ನೀಡಿದರು. ಇದಕ್ಕೆ ಮೊದಲು ಅನೇಕ ರಾಜಕೀಯ ಪಕ್ಷಗಳ ಮುಖಂಡರು ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ್ದು, ಮುಖ್ಯ ಬೀದಿಯಲ್ಲಿ 20ಕ್ಕೂ ಹೆಚ್ಚು ರಥ ಪಲ್ಲಕ್ಕಿಯಲ್ಲಿ ಅಂಬೇಡ್ಕರ್ ಭಾವಚಿತ್ರಗಳು ಅಲಂಕಾರಿಕವಾಗಿ ಮೆರವಣಿಗೆಯಲ್ಲಿ ಭಾಗವಹಿಸಿ ಅದ್ದೂರಿಯಾಗಿ ಕಾಣತೊಡಗಿದ್ದವು. ಮೆರವಣಿಗೆಯಲ್ಲಿ ಡೋಲು ಕುಣಿತ, ಕೀಲುಕುದುರೆ, ಕೋಲಾಟ, ವಾದ್ಯಗೋಷ್ಠಿ, ತಮಟೆ, ಡ್ಯಾನ್ಸ್ದು, ಪಟಾಕಿಗಳು ಸಿಡಿಸುವ ಮೂಲಕ ವಿಜೃಂಭಣೆಯಿಂದ ರಥಬೀದಿಯಲ್ಲಿ ಮೆರವಣಿಗೆ ನಡೆಯಿತು. ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಬಂಟಿಕ್ ಕಲರ್ ಪೇಪರ್ ಅಲಂಕಾರ ಮಾಡಲಾಗಿತ್ತು. ಮೆರವಣಿಗೆ ನಂತರ ತಾಲೂಕು ಕಚೇರಿ ಆವರಣದಲ್ಲಿ ಬೃಹತ್ ಸಮಾವೇಶ ಏರ್ಪಡಿಸಲಾಗಿದ್ದು, ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಯಿತು. ಅನೇಕ ರಾಜಕೀಯ ಮುಖಂಡರು ಹಾಗೂ ಸಂಘಟನೆಗಳ ಮುಖಂಡರು ಅಂಬೇಡ್ಕರ್ ಜೀವನ ಚರಿತ್ರೆ ಬಗ್ಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ದಿಂಬಾಲ ಅಶೋಕ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು ತೂಪಲ್ಲಿ ನಾರಾಯಣಸ್ವಾಮಿ, ಜಿಲ್ಲಾ ಮಾಜಿ ಪಂಚಾಯಿತಿ ಅಧ್ಯಕ್ಷರು ಕೆಕೆ ಮಂಜುನಾಥ್, ಕೋಮಲ್ ನಿರ್ದೇಶಕರು ಭಾಸ್ಕರ್, ಪುರಸಭೆ ಮಾಜಿ ಅಧ್ಯಕ್ಷರು ಬಂದಾರ್ಲಪಲ್ಲಿ ಮುನೆಪ್ಪ, ಹೊಗಳಗೆರೆ ಅಂಜಿ, ಅವಲಕುಪ್ಪ ಹನುಮಂತಪ್ಪ, ಶಂಕರ್, ಶಶಿಕಿರಣ ವಾರಪತ್ರಿಕೆ ಸಂಪಾದಕರು, ರಾಮಾಂಜನಪ್ಪ, ಮಹಿಳಾ ಕಾಂಗ್ರೆಸ್ ಪಕ್ಷದ ಮುಖಂಡರು ತಿಮ್ಮಯ್ಯ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಈರಪ್ಪ, ಚಲ್ದಿಗಾನಹಳ್ಳಿ, ಹೊದಲಿ ನಾರಾಯಣಸ್ವಾಮಿ, ನಾಗದೇಪಲ್ಲಿ ಸೀನಪ್ಪ, ಊಹಳ್ಳಿ ಕೃಷ್ಣಪ್ಪ, ಇನ್ನು ಅನೇಕ ಮುಖಂಡರು ಭಾಗವಹಿಸಿದ್ರು. ಶ್ರೀನಿವಾಸಪುರ ಇತಿಹಾಸದಲ್ಲೇ ಈ ರೀತಿ ಕಾರ್ಯಕ್ರಮ ಇದುವರೆಗೂ ನಡೆದಿಲ್ಲ. ಇದಕ್ಕೆ ಕಾರಣ ತಾಲೂಕು ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿಗಳು ಮತ್ತು ತಾಲೂಕು ಪಂಚಾಯಿತಿ ಇಒ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ರಾಜೇಶ್ ಹಾಗೂ ಅಂಬೇಡ್ಕರ್ ಅಭಿಮಾನಿಗಳು ಕಾರಣರೆಂದು ತಿಳಿಸಿದರು.
ಚಿಂತಾಮಣಿ ತಾಲೂಕಿನ ತಳಗವಾರ ಗ್ರಾಮದಲ್ಲಿ ಭಾರತದ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ 13ನೇ ಜಯಂತಿಯ ಹಾಗೂ ಡಾ ಬಾಬು ಜಗಜೀವನ್ ರಾಮ್ ರವರ ಜಯಂತಿಯನ್ನ ಮಹಾನಾಯಕ ಡಾ ಬಿಆರ್ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಹೂವನ್ನ ಅರ್ಪಿಸುವ ಮೂಲಕ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಟಿವಿ ಶ್ರೀನಿವಾಸ್, ಸಂಘಟನೆ ರಾಜ್ಯ ಸಂಚಾಲಕರಾದ ಜೈಪಾಲ್ ರವರು ಮಾತನಾಡಿ, ವಿವಿಧ ಸಂಸ್ಕೃತಿ ಧರ್ಮದವರು ನೆಲೆಸಿರುವ ಭಾರತ ದೇಶಕ್ಕೆ ಸಮರ್ಥವಾದ ಸಂವಿಧಾನವನ್ನ ಅಂಬೇಡ್ಕರ್ ನೀಡಿದ್ದಾರೆ ಎಂದು ತಿಳಿಸಿದರು. ಅಂಬೇಡ್ಕರ್ ದೇಶದ ಆಸ್ತಿ, ಅವರ ಮಾದರಿ ಬದುಕು, ತತ್ವ ಚಿಂತನೆಗಳು ಪ್ರತಿಯೊಬ್ಬರಿಗೂ ಮಾದರಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕೇವಲ ಅಂಬೇಡ್ಕರ್ ಅವರನ್ನ ನೆನೆದು ನಂತರ ಮರೆಯುವ ಬದಲು ಸಂವಿಧಾನದ ತತ್ವಗಳನ್ನು ಪಾಲಿಸಲು ಎಲ್ಲರೂ ಮುಂದಾಗಬೇಕು ಎಂದು ತಿಳಿಸಿದರು. ಅವರ ಆಸ್ಥಾನದಲ್ಲಿರ್ತಕ್ಕಂಥ ಒಬ್ಬ P1 ಒಬ್ಬ ಸಹಾಯಕ ಅಂಬೇಡ್ಕರ್ ಅವ್ರ ಹತ್ರ ಮುಟ್ಸ್ಕೊಳ್ಳೋಕೆ ಅವ್ರ ಹತ್ರ ಕೂಡ ಹೋಗಲ್ಲ, ಅವ್ರ ಅಸ್ಪೃಶ್ಯರು ಅಂತ ಅವ್ರ ಫೈಲ್ ಕೂಡ ಎಸಿತಾ ಇರ್ತಾರೆ. ಇದೆಲ್ಲ ಅನುಭವಿಸಿದಂಥ ಮಹಾನ್ ಚೇತನ ಅಂಬೇಡ್ಕರ್ ಅವರು ಮೀಸಲಾತಿ ಬೇಕು ಈ ನಮ್ಮ ಶೋಷಿತರಿಗೆ, ದಮನಿತರಿಗೆ ಅಂತ ಹೇಳಿ ಅವರು ಮೀಸಲಾತಿ ತಂದುಕೊಟ್ಟು, ಹಾಗೆ ಸಂವಿಧಾನ ಕೂಡ ಬಂಧುಗಳೇ, ಸಂವಿಧಾನ ಬರೆದಿರೋ ಮೊದಲು ಹೇಗಿತ್ತು ವ್ಯವಸ್ಥೆ ಅಂತಂದರೆ, ಒಂದು ಹೆಣ್ಮಗಳು, ಚಪ್ಪಲಿ ಹೊಳೆಯೋ ಹೆಣ್ಮಗಳು ಒಂದು ಮರದ ಕೆಳಗಡೆ ಕೂತ್ಕೊಂಡು ಚಪ್ಪಲಿ ಹೊಲಿತಾ ಇರ್ತಾಳೆ. ಆಕೆ ಗರ್ಭಿಣಿ ಆಗಿರ್ತಾಳೆ. ಆಕೆ ಯೋಚನೆ ಮಾಡ್ತಾಳೆ, ನನ್ನ ಹೊಟ್ಟೆಯಲ್ಲಿರ್ತಕ್ಕಂಥ ಮಗು ಹುಟ್ಟಿದ ಮೇಲೆ ನಮ್ಮ ಯಜಮಾನ್ರಿಗೆ 20 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ, ನನ್ನ ಹೊಟ್ಟೆಯಲ್ಲಿ ಉಳಿದಂಥ ಮಗು ಬೆಳೆದು ಅವನು ವಯಸ್ಸು ಹುಡುಗನಾಗಿದ್ದಾಗ 40 ರೂಪಾಯಿ ಸಂಪಾದನೆ ಮಾಡ್ತಾನೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅದೇ ಸಂವಿಧಾನ ಬಂದ ಮೇಲೆ ಅದೇ ಹೆಣ್ಮಗಳು ನನ್ನ ಹೊಟ್ಟೆಯಲ್ಲಿರ್ತಕ್ಕಂಥ ಮಗು IAS ಮಾಡ್ಬೋದು, ವಿಜ್ಞಾನಿ ಆಗ್ಬೋದು, ದೊಡ್ಡ ರಾಜಕಾರಣಿ ಆಗ್ಬೋದು ಅಂತ ಯೋಚನೆ ಮಾಡ್ತಾಳೆ. ಅದೇ ಈ ಸಂವಿಧಾನದ ಶಕ್ತಿ ಬಂಧುಗಳೇ. ಈ ಸಂದರ್ಭದಲ್ಲಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ತಳಗವಾರ ರಮೇಶ್ ಎಂ, ಗೌರವಾಧ್ಯಕ್ಷರಾದ ತಳಗವಾರ ವೆಂಕಟರಾಯಪ್ಪ, ರಾಜ್ಯ ಉಪಾಧ್ಯಕ್ಷರಾದ ಜಂಗಂ ಶಿಗೆಹಳ್ಳಿ ದೇವರಾಜ್, ರಾಜ್ಯ ಸದಸ್ಯರಾದ ಟಿಎಂ ನಾರಾಯಣಸ್ವಾಮಿ, ಅಂಗವಿಕಲ ಘಟಕದ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಟಿಕೆ, ಚಿಂತಾಮಣಿ ತಾಲೂಕು ಅಧ್ಯಕ್ಷರಾದ ಪಾಪಣ್ಣ, ತಾಲೂಕು ಉಪಾಧ್ಯಕ್ಷರಾದ ಭೈರಪ್ಪ ಟಿಎಚ್, ಬಿ ನಾರಾಯಣಸ್ವಾಮಿ, ನಾರಾಯಣಪ್ಪ, ರಾಮಪ್ಪ ವಿ, ಶಿವಪ್ಪ ಟಿ ಕೃಷ್ಣ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀಧರ್ ಬಾಬು, ಮಾದೇನಹಳ್ಳಿ ರಮೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಏನೇನು ಸವಲತ್ತುಗಳು, ಮಾನವನ ಮೂಲ ಹಕ್ಕುಗಳು ಎಲ್ಲದರ ಬಗ್ಗೆ ತಿಳಿಸಿದ್ದಾನೆ. ಆದರೆ ಅವರೆಲ್ಲ ತಿಳಿಸೋದು ನಾನೇನು ಹೆಚ್ಚಾಗಿ ಮಾತಾಡಲು ಇಷ್ಟಪಡುವುದಿಲ್ಲ. ಈ ದಿನ ನಾವು ದಲಿತ ಸಂಘದ ಮುಖಂಡರುಗಳು ಮತ್ತು ಗ್ರಾಮದಲ್ಲಿ ನಮ್ಮ ಹಿರಿಯರು, ಕಿರಿಯರು ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮತ್ತು ನಮ್ಮ ಗ್ರಾಮದಲ್ಲಿ ಡಾಕ್ಟರ್ ಅವರಿದ್ದಾರೆ, ಡಾಕ್ಟರ್ ನಾವೆಲ್ಲ ಸೇರಿ ಮತ್ತು ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯ ಪದಾಧಿಕಾರಿಗಳೆಲ್ಲ ಸೇರಿ ಈ ದಿನ 2026-27ನೇ ಸಾಲಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮತ್ತು ಜಗಜೀವನ್ ರಾಮರವರ ಜಯಂತ್ಯೋತ್ಸವನ ಈ ದಿನ ನಾವು ಹಮ್ಮಿಕೊಂಡು ನೆರವೇರಿಸ್ತಾ ಇದ್ದೀವಿ. ತಾಲೂಕು ಆಡಳಿತ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ನಗರಸಭೆ ವತಿಯಿಂದ ತಾಲೂಕು ಕಚೇರಿಯ ಸಮುದಾಯ ಭವನದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ 135ನೇ ವರ್ಷದ ಜಯಂತಿ ಮತ್ತು ಬಾಬು ಜಗಜೀವನ್ ರಾಮ್ ರವರ 119ನೇ ವರ್ಷದ ಜಯಂತಿಯನ್ನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಆಚರಿಸಲಾಯಿತು. 12ನೇ ಶತಮಾನದ ಕ್ರಾಂತಿಕಾರಿ ಬಸವಣ್ಣನವರ ವಿಚಾರಗಳು, ಚಿಂತನೆಗಳು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನ ರಚನೆಯ ಮೇಲೆ ಪ್ರಭಾವವನ್ನು ಬೀರಿದ್ವು ಎಂದು ಶಾಸಕ ಕೆಎಂ ಶಿವಲಿಂಗೇಗೌಡ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಡಾ ಬಾಬು ಜಗಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ಪುಷ್ಪಸೇನೆ ಮಾಡಿ ಮಾತನಾಡುತ್ತಾ,
ಸಾಮಾಜಿಕ ರಾಜಕೀಯ ಎಲ್ಲಾ ಕ್ಷೇತ್ರದಲ್ಲೂ ಸಾಮಾಜಿಕ ನ್ಯಾಯ ನೀಡಲು ಸಾಧ್ಯವಾಯಿತು ಎಂದು ತಿಳಿಸಿದರು. ಸಂವಿಧಾನ ರಚನಾ ಸಂದರ್ಭದಲ್ಲಿ ವಿವಿಧ ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಒಳ್ಳೆಯ ವಿಷಯಗಳನ್ನು ನಮ್ಮ ಸಂವಿಧಾನಕ್ಕೆ ಅಳವಡಿಸಿಕೊಂಡು ಇಡೀ ವಿಶ್ವದಲ್ಲೇ ಅತ್ಯಂತ ಮಹತ್ವವಾದ ಸಂವಿಧಾನವನ್ನು ರಚಿಸಲಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಡಾ ಬಾಬು ಜಗಜೀವನ್ ರಾಮ್ ರವರ ಹಸಿರು ಕ್ರಾಂತಿಯ ಬಗ್ಗೆ ಮಾತನಾಡಿ, ನಮ್ಮ ದೇಶದಲ್ಲಿ ಆಹಾರಕ್ಕೆ ಕೊರತೆ ಇದ್ದ ಸಂದರ್ಭದಲ್ಲಿ ಹಸಿರು ಕ್ರಾಂತಿಯ ಮೂಲಕ ದೇಶದಲ್ಲಿ ಆಹಾರದ ಕೊರತೆಯನ್ನ ನೀಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಇಂದು ಅವರು ಮಾಡಿದ ಹಸಿರು ಕ್ರಾಂತಿಯ ಪರಿಣಾಮವಾಗಿ ದೇಶ ವಿದೇಶಗಳಿಗೆ ಆಹಾರ ಪದಾರ್ಥಗಳನ್ನು ರಫ್ತು ಮಾಡುತ್ತಿದ್ದೇವೆ ಎಂದು ಹೆಮ್ಮೆಯಿಂದ ತಿಳಿಸಿದರು. ಒಂದು ನಿರ್ಣಯವನ್ನ ತೆಗೆದುಕೊಂಡಿದ್ದೇವೆ. ನಾವು ಪ್ರತಿ ವರ್ಷ ಅಂಬೇಡ್ಕರ್ ಜಯಂತಿಯನ್ನ ಬಹಳ ಜಗಜೀವನರಾಮ್ರವರ ಜಯಂತಿಯನ್ನು ಒಟ್ಟಿಗೆ ಸೇರಿಸಿ ಬಹಳ ಅದ್ದೂರಿಯಾಗಿ ಫೀಲ್ಡ್ನಲ್ಲಿ ಸಾವಿರಾರು ಜನಗಳ ಮಧ್ಯದಲ್ಲಿ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಸ್ವಲ್ಪ ಕಾರಣಾಂತರದಿಂದ ಈ ಸಾರಿ ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಸಂದರ್ಭದಲ್ಲಿ ಮುಂದೆ ಈ ತಿಂಗಳಲ್ಲಿ ಒಂದು ದಿವಸ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು, ಮೆರವಣಿಗೆಯನ್ನು ಮುಖಾಂತರ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡು ಇವತ್ತು ಸರಳವಾಗಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾರೆ. ಈಗ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರಧಾರೆಯ ಬಗ್ಗೆ ಸವಿಸ್ತಾರವಾಗಿ ಎಲ್ಲ ಮಾತನಾಡಿದ್ದಾರೆ. ಬ್ರಿಟಿಷ್ನವರ 200 ವರ್ಷಗಳ ಕಾಲ ಬ್ರಿಟಿಷ್ನವರ ಆಳ್ವಿಕೆಯಲ್ಲಿ ನಮ್ಮ ಭಾರತ ದೇಶ ಇತ್ತು. ಆ ಭಾರತ ದೇಶ ಸ್ವತಂತ್ರವಾಗುವಂತ ಕಾಲ ಬಂದಾಗ ಅವರು ಬ್ರಿಟಿಷ್ನವರು ಅನೇಕ ಸಾರಿ ಹೇಳಿದ್ದಾರೆ, ನಿಮಗೆ ಸ್ವಾತಂತ್ರ್ಯವನ್ನು ಕೊಟ್ಟರೆ ನಿಮಗೆ ನಡೆಸ್ತಕ್ಕಂಥ ಚೈತನ್ಯ ಇದೆಯಾ, ನಿಮ್ಮ ಆಧಾರಗಳೇನು, ನಿಮ್ಮ ನಿಲುವೇನು, ನಿಮ್ಮ ಸಿದ್ಧಾಂತ ಏನು, ಅದನ್ನು ನಮಗೆ ಒಪ್ಪಿಸಿ ಅಂತ ಕೇಳಿದ್ದಾರೆ. ಅನೇಕ ಸಾರಿ ಕೇಳಿದ್ದಾರೆ, ನಮ್ಮನ್ನ ಬಹಳ ಹೀನಾಯವಾಗಿ ನೋಡಿದ್ದಾರೆ. ಅಂತ ಸಂದರ್ಭದಲ್ಲಿ ಯಾರು ಸ್ವತಂತ್ರಕ್ಕೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಜವಾಹರ್ಲಾಲ್ ನೆಹರು, ಅಂಬೇಡ್ಕರ್ ಅವರು, ಇಂಥ ಮಹಾನ್ ನಾಯಕರುಗಳಿದ್ರು, ಅವರೆಲ್ಲ ಬ್ರಿಟಿಷ್ನವರಿಗೆ ಸ್ಪಷ್ಟವಾದಂತ ಉತ್ತರವನ್ನು ನೀಡಿ ಇಡೀ ಪ್ರಪಂಚ ಮೆಚ್ಚತಕ್ಕಂಥ ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ರಚನೆ ಮಾಡಿಕೊಂಡು ಸಂವಿಧಾನವನ್ನು ಬರೆದು ವಿಶ್ವಸಂಸ್ಥೆಯಲ್ಲಿ ಪ್ರಶಂಸನೆಗೆ ಪಾತ್ರವಾಗ್ತಕ್ಕಂಥ ರೀತಿಯಲ್ಲಿ ನಾವು ನಡ್ಕೊಂಡಿವಿ. ನಮಗೆ ನಮ್ಮ ದೇಶದ ಆಡಳಿತವನ್ನು ಬಿಟ್ಟು ನೀವು ದಯಮಾಡಿ ಇಲ್ಲಿಂದ ತೊಲಗಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ತಾಲೂಕು ದಂಡಾಧಿಕಾರಿ ಎಂಜಿ ಸಂತೋಷ್ ಕುಮಾರ್ ಮಾತನಾಡಿ, ಸಂವಿಧಾನ ರಚನೆಗೂ ಮೊದಲು ಅಸ್ಪೃಶ್ಯತೆ, ಅಸಮಾನತೆ ತಾಂಡವವಾಡ್ತಾ ಇತ್ತು. ಸಂವಿಧಾನ ರಚನೆಯ ನಂತರ ಮಹಿಳೆಯರು, ರೈತರು, ಶೋಷಿತರು ಹಾಗೂ ಎಲ್ಲಾ ವರ್ಗದವರಿಗೆ ಸಾಮಾಜಿಕ ನ್ಯಾಯ ದೊರಕಿತು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಿವೈಎಸ್ಪಿ ಗೋಪಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಗಂಗಣ್ಣ, ಬಿಒ ಮೋಹನ್ ಕುಮಾರ್, ನಗರಸಭೆ ಆಯುಕ್ತ ಕೃಷ್ಣಮೂರ್ತಿ, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಪರಶಿವಮೂರ್ತಿ, ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಗೀಚಿಹಳ್ಳಿ ಧರ್ಮಶೇಖರ್, ವಿವಿಧ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಪುಷ್ಪ ಸಮರ್ಪಣೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ
1949 ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಸಂವಿಧಾನ ಪ್ರಸ್ತಾವನೆ